ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಪುಷ್ಯಮಾಸ, ಕೃಷ್ಣ ಪಕ್ಷ, ಚತುರ್ದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮಂಡ್ಯದ ಸ್ಯಾಂಜೋ ಆಸ್ಪತ್ರೆ ಮೇಲೆ ಭಾರೀ ಆರೋಪ, ಕೆಲಸದ ಆಮಿಷವೊಡ್ಡಿ ಮತಾಂತರವಾಗಿ ಮತಾಂತರ ಮಾಡುವಂತೆ ಒತ್ತಾಯ, ಮಾಜಿ ಸಿಬ್ಬಂದಿ ವಿಡಿಯೋ ವೈರಲ್. ವೈಟ್ಫೀಲ್ಡ್ನಲ್ಲಿ ಗೂಂಡಾಗಿರಿ, ರಸ್ತೆಯಲ್ಲಿ ರೌಡಿಸಂ, ಡ್ರ್ಯಾಗರ್ ತೋರಿಸಿ ಕಾರು ಚಾಲಕನಿಗೆ ಬೆದರಿಕೆ, ಡ್ಯಾಶ್ಕ್ಯಾಮ್ನಲ್ಲಿ ಸೆರೆಯಾದ ಭೀಕರ ದೃಶ್ಯ. ಡಿಕೆ ಸುರೇಶ್ ಟೀಕೆಗೆ ಎಚ್ಡಿಕೆ ತಿರುಗೇಟು, ನಿಮಗೆ ಹಣದ ಚಪಲ, ನನಗೆ ಜನರ ಬೆಂಬಲದ ಚಪಲ, ಡಿಕೆ ಸುರೇಶ್ಗೆ ಎಚ್ಡಿಕೆ ಟಾಂಗ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಸಿಎಂ ತವರಿನಲ್ಲೇ ಮಹಿಳಾ ಅಧಿಕಾರಿಗೆ ಧಮ್ಕಿ ಹಾಗೂ ಕೊಲೆ ಬೆದರಿಕೆ ನೀಡಿದ ಘಟನೆ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಹಿಳಾ ಅಧಿಕಾರಿಗೆ ವ್ಯಕ್ತಿಯೊಬ್ಬರು ನೇರವಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರಿ ಜಾಗದ ಬಗ್ಗೆ ಪರಿಶೀಲನೆ ಮಾಡುವಾಗ ಈ ರೀತಿಯ ಘಟನೆ ನಡೆದಿದ್ದು, ಜೊತೆಗಿದ್ದ ಸಿಬ್ಬಂದಿ ವಿಡಿಯೋ ಮಾಡುವಾಗ ಅವರ ಮೇಲೂ ಹಲ್ಲೆ ಮಾಡಿದ್ದಾರೆ. ಘಟನೆ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಸಿಎಂ ತವರಿನಲ್ಲಿ ಇಂತಹ ಘಟನೆ ನಡೆದಿರುವುದು ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಮಹಿಳೆಯರು ಮತ್ತು ಅಧಿಕಾರಿಗಳ ಭದ್ರತೆ ಕುರಿತು ಸರ್ಕಾರ ಸ್ಪಷ್ಟ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ ಕೆಆರ್ ನಗರದಲ್ಲಿ ಫ್ಲೆಕ್ಸ್ ಫೈಟ್ ಪ್ರಕರಣ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಎಚ್ಡಿ ಕುಮಾರಸ್ವಾಮಿ ಹಾಗೂ ಸಾರಾ ಮಹೇಶ್ ಅವರ ಫೋಟೋ ಹೊಂದಿದ್ದ ಬ್ಯಾನರ್ ಅನ್ನು ಶಾಸಕ ರವಿಶಂಕರ್ ಅವರ ಬೆಂಬಲಿಗನೊಬ್ಬ ಒದ್ದಿರುವ ಘಟನೆ ನಡೆದಿದೆ. ಈ ಘಟನೆ ಸ್ಥಳೀಯವಾಗಿ ಉದ್ವಿಗ್ನ ವಾತಾವರಣಕ್ಕೆ ಕಾರಣವಾಗಿದ್ದು, ರಾಜಕೀಯ ಪಕ್ಷಗಳ ನಡುವಿನ ಅಸಮಾಧಾನ ಮತ್ತಷ್ಟು ತೀವ್ರಗೊಂಡಿದೆ. ಬ್ಯಾನರ್ ತೆರವುಗೊಳಿಸಿದ ವಿಷಯಕ್ಕೆ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ಸಂಬಂಧ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಸಿಎಂ ತವರಲ್ಲೇ ಇಂತಹ ಘಟನೆ ನಡೆದಿರುವುದು ರಾಜಕೀಯ ಕಾವಿನ ತೀವ್ರತೆಯನ್ನು ತೋರಿಸುತ್ತಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದಲ್ಲಿ ವೀಲಿಂಗ್ ಪುಂಡಾಟ ದಿನೇ ದಿನೇ ಹೆಚ್ಚುತ್ತಿದ್ದು, ಸಾರ್ವಜನಿಕರಲ್ಲಿ ಭಾರೀ ಆತಂಕ ಮೂಡಿಸಿದೆ. ಎಂಜಿ ರಸ್ತೆಯಲ್ಲಿ ಕೆಲ ಯುವಕರು ಸಾರ್ವಜನಿಕ ರಸ್ತೆಯಲ್ಲೇ ಬೈಕ್ ವೀಲಿಂಗ್ ಹಾಗೂ ಅಪಾಯಕಾರಿ ಸ್ಟಂಟ್ ಪ್ರದರ್ಶಿಸಿದ್ದಾರೆ. ಈ ದೃಶ್ಯಗಳನ್ನು ಸ್ವತಃ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿರುವುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ವೀಲಿಂಗ್ನಿಂದ ಇತರ ವಾಹನ ಸವಾರರು ಹಾಗೂ ಪಾದಚಾರಿಗಳ ಜೀವಕ್ಕೆ ಗಂಭೀರ ಅಪಾಯ ಎದುರಾಗುತ್ತಿದೆ. ಇಂತಹ ಕೃತ್ಯಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಟೀಕೆಗಳು ವ್ಯಕ್ತವಾಗಿವೆ. ಕೂಡಲೇ ವೀಲಿಂಗ್ ಪುಂಡರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಮಲೆನಾಡು ಭಾಗದಲ್ಲಿ ಆತಂಕ ಸೃಷ್ಟಿಸಿದ್ದ ಪುಂಡಾನೆಯನ್ನು ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಕಾಡಾನೆಯನ್ನು ಸೆರೆ ಹಿಡಿಯುವ ಉದ್ದೇಶದಿಂದ ಅರಣ್ಯ ಇಲಾಖೆ ಲಾರಿಗಳ ಮೂಲಕ ಕುಮ್ಕಿ ಸಾಕಾನೆಗಳನ್ನು ಸ್ಥಳಕ್ಕೆ ಕರೆತಂದಿದ್ದರು. ಧನಂಜಯ, ಸುಗ್ರೀವ, ಶ್ರೀರಾಮ, ಲಕ್ಷ್ಮಣ ಹಾಗೂ ಅಯ್ಯಪ್ಪ ಎಂಬ 5 ಸಾಕಾನೆಗಳು ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾಡಾನೆಯನ್ನು ಹಿಂಬಾಲಿಸಿ ಬಂಧನಕ್ಕೆ ನೆರವಾದವು. ಇಟಿಎಫ್ ಸಿಬ್ಬಂದಿ ಹಾಗೂ ಮಾವುತರು ಸಾಕಾನೆಗಳ ಸಮನ್ವಯದೊಂದಿಗೆ ಕಾರ್ಯಾಚರಣೆ ನಡೆಸಿದ್ದು, ಹಲವು ಗಂಟೆಗಳ ಪರಿಶ್ರಮದ ಬಳಿಕ ಕಾಡಾನೆಯನ್ನು ನಿತ್ರಾಣಗೊಳಿಸಿ ನಿಯಂತ್ರಣಕ್ಕೆ ತರಲು ಸಾಧ್ಯವಾಯಿತು. ಈ ಸಾಕಾನೆಗಳ ಸಹಕಾರದಿಂದಲೇ ಅಪಾಯಕಾರಿ ಕಾರ್ಯಾಚರಣೆ ಯಶಸ್ವಿಯಾಗಿ ಅಂತ್ಯ ಕಂಡಿದೆ. ಆಲೂರಿನ ಬೈರಾಪುರ ಅರಣ್ಯ ವ್ಯಾಪ್ತಿಯಿಂದ ಬೇಲೂರಿನ ಬಿಕ್ಕೋಡು ಕಡೆ ಕಾರ್ಯಾಚರಣೆ ನಡೆಸಲಾಗಿದ್ದು, ಶನಿವಾರ ಬೇಲೂರು ತಾಲ್ಲೂಕಿನ ಚಂದಾಪುರ, ಬೆಳ್ಳಾವರ ಗ್ರಾಮದ ಸಮೀಪ ಕಾಡಾನೆ ಪತ್ತೆಯಾಯಿತು. ಪಶುವೈದ್ಯ ಡಾಕ್ಟರ್ ರಮೇಶ್ ಅವರು ಅರವಳಿಕೆ ಚುಚ್ಚುಮದ್ದು ನೀಡಿದರು. ಕಾಡಾನೆ ಸುಮಾರು 2 ಗಂಟೆಗಳ ಕಾಲ 12 ಕಿಲೋಮೀಟರ್ಗಳಷ್ಟು ಓಡಾಡಿತು. 5 ಸಾಕಾನೆಗಳ ಸಹಾಯದಿಂದ ಕೊನೆಗೆ ನಿತ್ರಾಣಗೊಂಡು ಬಿದ್ದ ಆನೆಯನ್ನು ಆರೈಕೆ ಮಾಡಿ ಸ್ಥಳಾಂತರಕ್ಕೆ ಸಿದ್ಧತೆ ನಡೆಸಲಾಗಿದೆ. ಡಿಎಫ್ಟ ಸೌರಭ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮೇಲ್ವಿಚಾರಣೆ ನಡೆದಿದೆ.
ಇಲ್ಲೇ ಇದೆ. ಹಾ, ಇದೆ ಇದೆ. ಈ ಕಡೆ ನಡ್ರಿ ಹಿಂದೆ ನಡ್ರಿ ಹಿಂದೆ ನಡ್ರಿ. ದಾರಿ ಮೇಲೆ ಹಾಕ್ತಾರಲ್ವಾ? ಅಯ್ಯೋ ಅಣ್ಣ ಒಂಚೂರು ಆ ಕಡೆ ತಕ್ಕಳಿ ನಂಗೆ ಬೇಗ ತಕ್ಕೊಂಡು. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕೊಪ್ಪ ತಾಲೂಕಿನ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ತಿಂಗಳ 17 ಮತ್ತು 18ರಂದು ಶನಿವಾರ ಹಾಗೂ ಭಾನುವಾರ ಮೇಗುಂದ ಹೋಬಳಿಯ ಕೊಗ್ರೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಾಹಿತ್ಯ, ಸಂಸ್ಕೃತಿ ಮತ್ತು ಭಾಷೆಯ ವೈಭವವನ್ನು ಪ್ರತಿಬಿಂಬಿಸುವ ಈ ಸಮ್ಮೇಳನಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳು, ಚಿಂತಕರು ಹಾಗೂ ಸಾಹಿತ್ಯಾಸಕ್ತರು ಭಾಗವಹಿಸಲಿದ್ದಾರೆ. ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಸಾಹಿತ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಕೊಪ್ಪ ತಹಸೀಲ್ದಾರ್ ಲಿಖಿತ ಅವರು ಆಹ್ವಾನ ನೀಡಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಸಾಹಿತ್ಯ ಸಮ್ಮೇಳನ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಉತ್ಸವವಾಗಲಿದೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ ಕೊಪ್ಪ ವತಿಯಿಂದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇದೇ ತಿಂಗಳು 17 ಮತ್ತು 18ನೇ ತಾರೀಕು ಮೇಗುಂದ ಹೋಬಳಿಯ ಕೊಗ್ರೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ತೀವ್ರಗೊಂಡಿದ್ದು, ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಹಣಾಹಣಿ ನಡೆಯುತ್ತಿದೆ. ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಒಂದು ಕ್ಷೇತ್ರಕ್ಕೆ ನಡೆಯುವ ಚುನಾವಣೆಯಲ್ಲಿ ಕಡೂರು ಶಾಸಕ ಆನಂದ್ ಹಾಗೂ ಕೊಪ್ಪ ಬಿಜೆಪಿ ಮುಖಂಡ ದಿನೇಶ್ ನಡುವೆ ಸ್ಪರ್ಧೆ ಇದೆ. ಈ ನಡುವೆ ದಿನೇಶ್ ಅವರನ್ನು ಅನರ್ಹಗೊಳಿಸಲು ಸಂಚು ರೂಪಿಸಲಾಗಿದೆ ಎಂಬ ಆರೋಪ ಬಿಜೆಪಿ ವಲಯದಿಂದ ಕೇಳಿಬಂದಿದೆ. ದಿನೇಶ್ ವಿರುದ್ಧ ಮೂಕರ್ಜಿ ಬಂದಿದೆ ಎಂಬ ನೆಪ ಹೇಳಿ ಅನರ್ಹಗೊಳಿಸುವ ಯತ್ನ ನಡೆಯುತ್ತಿದೆ ಎನ್ನಲಾಗಿದೆ. ಇದನ್ನು ಖಂಡಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಬಳಿ ಇರುವ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪಾರದರ್ಶಕ ಚುನಾವಣೆ ನಡೆಯಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿರುವಂತಹ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ತೋಳ್ಬಲದಿಂದ ಚುನಾವಣೆ ನಡೆಸುತ್ತಿರುವಂತಹ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪಾರದರ್ಶಕವಾಗಿ ಚುನಾವಣೆ ನಡೆಯಲಿ. ಪಾರದರ್ಶಕವಾಗಿ ಚುನಾವಣೆ ನಡೆಯಲಿ. ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಜನಪ್ರತಿನಿಧಿಗೆ, ಸಂವಿಧಾನವನ್ನು ಉಲ್ಲಂಘನೆ ಮಾಡುತ್ತಿರುವ ಜನಪ್ರತಿನಿಧಿಗೆ ನಮಗೆ ನ್ಯಾಯ ಬೇಕೇ ಬೇಕು. ನಮಗೆ ನ್ಯಾಯ ಬೇಕೇ ಬೇಕು. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಜನಪ್ರತಿನಿಧಿಗೆ ದಬ್ಬಾಳಿಕೆಯನ್ನು ನಡೆಸುತ್ತಿರುವ ಪಾಲಿಸಿ. ಅಧಿಕಾರಿಗಳೇ ನ್ಯಾಯಾಲಯದ ಆದೇಶವನ್ನು ಪಾಲಿಸಿ. ಕಾಣೆಯನ್ನು ಗಾಳಿಗೆ ತೂರಿದ ಜನಪ್ರತಿನಿಧಿಗಳಿಗೆ, ಅಧಿಕಾರ ದುರುಪಯೋಗ ಮಾಡಿಕೊಂಡ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ಸಹಕಾರ ಕ್ಷೇತ್ರದ ಅಧಿಕಾರ ದುರುಪಯೋಗ ಮಾಡಿದ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ಪಾಲಿಸಿ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮಂಡ್ಯದ ಸ್ಯಾಂಜೋ ಆಸ್ಪತ್ರೆಯಲ್ಲಿ ಕೆಲಸದ ಆಮಿಷವೊಡ್ಡಿ ಮತಾಂತರ ಮಾಡಲಾಗುತ್ತಿದೆ ಎಂಬ ಆರೋಪಗಳು ತೀವ್ರ ವಿವಾದಕ್ಕೆ ಕಾರಣವಾಗಿವೆ. ಆಸ್ಪತ್ರೆಯ ಮಾಜಿ ಸಿಬ್ಬಂದಿಯೊಬ್ಬರು ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಉದ್ಯೋಗ ನೀಡುವ ನೆಪದಲ್ಲಿ ಹಾಗೂ ಕೆಲಸ ಉಳಿಸಿಕೊಡುವ ಭರವಸೆಯೊಂದಿಗೆ ಸಿಬ್ಬಂದಿ ಮತ್ತು ರೋಗಿಗಳ ಮೇಲೆ ಮತಾಂತರಕ್ಕೆ ಒತ್ತಡ ಹೇರಲಾಗುತ್ತಿತ್ತು ಎಂದು ಆರೋಪಿಸಿದ್ದಾರೆ.
ನಿರ್ದಿಷ್ಟ ಧರ್ಮ ಸ್ವೀಕರಿಸಿದರೆ ಮಾತ್ರ ಕೆಲಸ ಸೌಲಭ್ಯಗಳು ಸಿಗುತ್ತವೆ ಎಂಬ ಸಂದೇಶ ನೀಡಲಾಗುತ್ತಿತ್ತೆಂದು ವಿಡಿಯೋದಲ್ಲಿ ಉಲ್ಲೇಖವಾಗಿದೆ. ಪ್ರಕರಣ ಬಹಿರಂಗವಾಗುತ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು, ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಬೇಕೆಂಬ ಒತ್ತಾಯ ಹೆಚ್ಚಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ನಾನು ಇದೇ ಮಂಡ್ಯದಲ್ಲಿ ಶ್ರೀನಿವಾಸಪುರ ಉಮ್ರಳ್ಳಿ ಗೇಟ್ ಹತ್ರ ಇರುವಂತಹ ಸ್ಯಾಂಜೋ ಹಾಸ್ಪಿಟ್ಲಲ್ಲಿ COO ಆಗಿ ಕೆಲಸ ನಿರ್ವಹಿಸ್ತಿದ್ದೆ. ನಾನು ಆ ಆಸ್ಪತ್ರೆಗೆ ಸೇರಿ ಸ್ವಲ್ಪ ದಿನಗಳಾಗಿದ್ದರೂ ಕೂಡ, ಅಂದರೆ ಸ್ವಲ್ಪ ತಿಂಗಳುಗಳಾಗಿದ್ದರೂ ಕೂಡ, ನನಗೆ ಅಲ್ಲಿ ಆಸ್ಪತ್ರೆಗೆ ಸೇರಿದ ಒಂದು ಕೆಲವು ದಿನಗಳಲ್ಲೇ ನನಗೊಂದು ಪ್ರೆಷರ್ ಜಾಸ್ತಿ ಆಗುತ್ತೆ. ಏನಂದರೆ, ನಾನು ಮತಾಂತರವಾಗಬೇಕಂತೆ. ಹಾಗೆ ನನಗೆ ಯಾರ್ಯಾರು ಪೇಷಂಟ್ ನನ್ನ ಹತ್ರ ಕೌನ್ಸಿಲಿಂಗ್ ಬರ್ತಾರೆ ಅವ್ರನ್ನ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಲಿಕ್ಕೆ ಪ್ರೇರೇಪಣೆ ಮಾಡ್ತಾನೆ ಇರ್ತಾರೆ. ನಾನು ಮೊದಲಿಂದನೂ ಕೂಡ ಅದನ್ನು ಆಗಲ್ಲ ಅದು ನನ್ನ ಕೈಲಿಂದ ಆಗಲ್ಲ, ನಾನು ಮಾಡಲ್ಲ ಅಂತಲೇ ಹೇಳ್ತಾ ಬಂದಿರ್ತೀನಿ. ಹೀಗೆ ಒಂದು ಮೂರು ತಿಂಗಳ ಎಂಡಿಂಗಲ್ಲಿ ನನಗೆ ಹೇಳ್ತಾರೆ, ನೀವೇನಾದರೂ ಮತಾಂತರ ಮಾಡಿದರೆ ನಾನು ನಿಮಗೆ ಪರ್ಮನೆಂಟ್ ಜಾಬ್ ಮಾಡ್ತೀವಿ ಇಲ್ಲಿ, ಮತ್ತು ನಿಮಗೆ ಹಣ ಸಹಾಯನ ಮಾಡ್ತೀವಿ ಅಂತ ಹೇಳಿರ್ತಾರೆ. ಬಟ್ ಇವ್ರ ಹತ್ರ ಹಣ ಸಹಾಯ ಇದೊಂದು ಮೆಂಟಾಲಿಟಿ ಇಟ್ಕೊಂಡೇ ನನಗೆ ಕೆಲವೊಂದು ಸಂದರ್ಭದಲ್ಲಿ ಹಣ ಸಹಾಯ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಮೊದಲು ಇವ್ರ ಹತ್ರ ಸ್ವಲ್ಪ ಯಾವುದೋ ಒಂದು ಇಶ್ಯೂಸ್ಗೋಸ್ಕರ ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿರ್ತೀನಿ. ಹಾಗೆ ಅದನ್ನು ನಾನು ಸ್ಯಾಲ್ರಿಲಿ ಕಟ್ತಾ ಬಂದಿರ್ತೀನಿ. ಹಾಗೆ ಇವರು ಯಾವಾಗ ಈ ಥರ ಪ್ರೆಷರ್ ಆಗ್ತಾರೆ, ಮತಾಂತರವಾಗಬೇಕು, ಮತಾಂತರನ ಇಲ್ಲಿಗೆ ಬಂದಿದ್ದ ಜನಗಳು ಯಾರು ನಿಮ್ಮ ಮಾತನ್ನ ಕೇಳ್ತಾರೆ ಅವ್ರನ್ನ ಮತಾಂತರ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ನಾನು ಅದನ್ನು ಅಪೋಸ್ ಮಾಡಿದಾಗ ಹೇಳ್ತಾರೆ, ಹಾಗಿದ್ರೆ ನಿಮಗೆ ಇಲ್ಲಿ ಕೆಲಸ ಇಲ್ಲ, ನೀವು ನಾಳೆಯಿಂದನೇ ಬರೋದು ಬೇಡ ಅಂತ. ನಾನು ಅದಕ್ಕೆ ಹೇಳ್ತೀನಿ, ಏನಕ್ಕೆ, ಯಾವ ಕಾರಣಕ್ಕೋಸ್ಕರ ಬರೋದು ಬೇಡ, ನನಗೆ ರೀಸನ್ ಕೊಡಿ. ನನಗೆ ಕರೆಕ್ಟಾಗಿ ಕಾರಣ ಹೇಳಿದ್ರೆ ಬೇಕಾದರೆ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ನಾವು ಒಂದು ಮಿಡಲ್ ಕ್ಲಾಸ್ ಜನಗಳಾಗಿದ್ದು ನಮ್ಮ ದೌರ್ಬಲ್ಯನ ಇವರು ಅಸ್ತ್ರವಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ರು. ಹಾಗೆ ನನ್ನನ್ನು ಇದೊಂದು ಮತಾಂತರ ಮಾಡಲಿಕ್ಕೆ, ಇದೊಂದು ಮತಾಂತರದ ಆ್ಯಕ್ಟಿವಿಟಿಗೆ ಬಲವಂತಾಗಿ ಎಳೆಯೋಕ್ಕೆ ಪ್ರಯತ್ನ ಪಡ್ತಿದ್ರು. ನಾನು ಅಪೋಸ್ ಮಾಡಿದಾಗ ಯಾವುದೋ ಸಿಲ್ಲಿ ಯಾಕೆಂದರೆ ಅದೊಂದು ಟರ್ಮಿನೇಷನ್ ಅನ್ನೋ ಪದಕ್ಕೆ ಬೇರೆಯೇ ಅರ್ಥ ಇದೆ. ಸೊ ಆ ಪದನ ಯೂಸ್ ಮಾಡಿಕೊಂಡು ನನ್ನ ಟರ್ಮಿನೇಟ್ ಮಾಡಿದ್ದಾರೆ ಇದೇ ಸ್ಯಾಂಜೋ ಹಾಸ್ಪಿಟ್ಲಿಂದ. ಸೊ ದಯವಿಟ್ಟು ನಾನು ಕೇಳ್ತಿರೋದಿಷ್ಟೇ, ನನ್ನ ರಕ್ಷಣೆಗಿಂತನೂ ಹೆಚ್ಚಾಗಿ ನನ್ನ ಧರ್ಮದ ರಕ್ಷಣೆ ಆಗಬೇಕಾಗಿದೆ. ಇದಕ್ಕೆ ದಯವಿಟ್ಟು ರಕ್ಷಣೆ ಕೊಡಿ. ಈ ಥರ ಧರ್ಮ ರಕ್ಷಣೆಯನ್ನು ಮಾಡೋದ್ರಿಂದ ನಮ್ಮ ಧರ್ಮನ ಕಾಪಾಡ್ಬೋದು. ಈ ಥರ ಮತ್ತೆ ಎಲ್ಲ ಕ್ರಿಶ್ಚಿಯನ್ಗಳು ಇದನ್ನು ಪ್ರಯತ್ನ ಪಡಲ್ಲ, ಕೆಲವು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ಗಳು ಈ ಥರ ಮಾಡ್ತಿದ್ದಾರೆ ಅನ್ನೋದನ್ನು ಇವರೇ ಬಾಯ್ಬಿಟ್ಟಿದ್ದಾರೆ. ದಯವಿಟ್ಟು ನಮ್ಮ ಧರ್ಮ ರಕ್ಷಿಸಲಿಕ್ಕೆ ಕೈ ಜೋಡಿಸಿ. ಡಿಕೆ ಸುರೇಶ್ ಅವರು ಕುಮಾರಸ್ವಾಮಿ ಬಾಯಿ ಚಪಲಕ್ಕೆ ಮಾತನಾಡುತ್ತಾರೆ ಎಂದು ಮಾಡಿದ ಟೀಕೆಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆ ಬ್ರದರ್ಸ್ಗೆ ಹಣ ಮಾಡುವ ಚಪಲ ಇದೆ ಎಂದು ಕೌಂಟರ್ ನೀಡಿದ ಡಿಕೆ, ನಾನು ಬಾಯಿ ಚಪಲಕ್ಕೆ ಮಾತಾಡಲ್ಲ. ನಿಮ್ಮ ಅಣ್ಣ ತಮ್ಮಂದಿರಿಗೆ ಯಾವ ಭೂಮಿಗೆ ಫೆನ್ಸಿಂಗ್ ಹಾಕಬೇಕು, ಹೇಗೆ ಅಕ್ರಮ ಸಂಪಾದನೆ ಮಾಡಬೇಕು ಅನ್ನೋದೇ ಚಪಲ ಎಂದು ವಾಗ್ದಾಳಿ ನಡೆಸಿದರು. ನಿಮಗೆ ಹಣ ಮಾಡುವ ಚಪಲ, ನನಗೆ ಜನರ ಬೆಂಬಲ ಪಡೆಯುವ ಚಪಲ, ಅಷ್ಟೇ ವ್ಯತ್ಯಾಸ ಎಂದು ಹೇಳುವ ಮೂಲಕ ಡಿಕೆ ಸುರೇಶ್ ವಿರುದ್ಧ ತೀವ್ರ ಟೀಕೆ ಮಾಡಿದರು. ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ನಾನು ಬಾಯಿ ಚಪ್ಪಲಿಕ್ಕೆ ಮಾತಾಡಲ್ಲ. ನಿಮ್ಮ ಅಣ್ಣ ತಮ್ಮಂದ್ರದೇನು, ಬೆಳಗ್ಗೆ ಎದ್ರೆ ಯಾರು ತಲೆ ಹೊಡಿಬೇಕು, ಯಾವ ಭೂಮಿಗೆ ಫೆನ್ಸಿಂಗ್ ಹಾಕಬೇಕು, ಯಾವ ರೀತಿ ಅಕ್ರಮವಾಗಿ ಸಂಪಾದನೆ ಮಾಡಬೇಕು, ಇದಕ್ಕೆ ಜನ ನಿಮಗೆ ಬೆಂಬಲ ಕೊಡ್ತಾರಾ? ನಿಮ್ಮದೊಂದು ರೀತಿ ಚಪ್ಪಲ, ನಂದೊಂದು ರೀತಿ ಚಪ್ಪಲ. ನಿಮ್ಗೆ ಹಣ ಮಾಡೋ ಚಪ್ಪಲ, ನನಗೆ ಜನ ಬೆಂಬಲ ಪಡೆಯೋ ಚಪ್ಪಲ, ಇರೋ ವ್ಯತ್ಯಾಸ ಅಷ್ಟೇ. ಬಳ್ಳಾರಿ ಫೈರಿಂಗ್ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ಮೃತ ರಾಜಶೇಖರ್ ರೆಡ್ಡಿ ಅವರ ಮನೆಗೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ಕುಟುಂಬಕ್ಕೆ ಸಾಂತ್ವನ ಹೇಳಿ 10 ಲಕ್ಷ ರೂಪಾಯಿ ಪರಿಹಾರ ನೀಡಿರುವುದಾಗಿ ತಿಳಿಸಿದೆ. ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕು ಎಂದು ಬಿಜೆಪಿ ಒತ್ತಾಯಿಸಿದೆ. ಈ ವೇಳೆ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳ, ಜನಾರ್ದನ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಘಟನೆಯ ಸತ್ಯಾಸತ್ಯತೆ ಬಹಿರಂಗವಾಗಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ. ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂಥದ್ದು, ಗುಂಡಾರಿಸಿರುವಂಥದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಛಲವಾದಿ ಅವರು, ನಮ್ಮ ಕಾರಜೋಳ ಅವರು, ಜನಾರ್ದನ ರೆಡ್ಡಿ, ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ, ಅವ್ರ ತಾಯಿಯನ್ನ ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ಪರಿಹಾರವನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದರೆ ಯಾವುದೇ ಪರಿಹಾರ
ಅದನ್ನು ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವಿವತ್ತು ಮತ್ತೊಮ್ಮೆ ಆಗ್ರಹಪಡಿಸುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಚೆಲ್ಲಾಟ ಆಡದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು, ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆನೇ ಆಗಬೇಕು. ಆ ನಿಟ್ಟಿನಲ್ಲಿ ಆಗ್ರಹವನ್ನು ಪಡಿಸ್ತಾರೆ. ಬೆಂಗಳೂರು ವೈಟ್ಫೀಲ್ಡ್ನಲ್ಲಿ ರಸ್ತೆ ಮಧ್ಯೆ ನಡೆದ ರೌಡಿಸಂ ಘಟನೆ ಆತಂಕ ಮೂಡಿಸಿದೆ. ನಿನ್ನೆ ಸಂಜೆ ಸಿಗ್ನಲ್ ಬಳಿ ಬೈಕ್ ಹಾಗೂ ಕಾರು ನಡುವೆ ಗಲಾಟೆ ನಡೆದಿದ್ದು, K53JB3274 ಸಂಖ್ಯೆಯ ಬೈಕ್ ಸವಾರ ಏಕಾಏಕಿ ಡ್ರ್ಯಾಗರ್ ಹೊರತೆಗೆದು ಕಾರು ಚಾಲಕನಿಗೆ ಜೀವ ಬೆದರಿಕೆ ಹಾಕಿದ್ದಾನೆ. ಈ ಭೀಕರ ದೃಶ್ಯ ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬೈಕ್ ಅರ್ಬಾಜ್ ಖಾನ್ ಹೆಸರಿನಲ್ಲಿ ನೋಂದಣಿಯಾಗಿರುವುದು ಪತ್ತೆಯಾಗಿದೆ. ಘಟನೆ ಸಂಬಂಧ ವೈಟ್ಫೀಲ್ಡ್ ಪೊಲೀಸರು ವಿಡಿಯೋ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಸಾರ್ವಜನಿಕ ರಸ್ತೆಯಲ್ಲಿ ಇಂತಹ ಕೃತ್ಯಗಳು ಹೆಚ್ಚುತ್ತಿರುವುದು ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಡ್ಯದ ಸ್ಯಾಂಜೋ ಆಸ್ಪತ್ರೆ ಮೇಲೆ ಭಾರೀ ಆರೋಪ, ಕೆಲಸದ ಆಮಿಷವೊಡ್ಡಿ ಮತಾಂತರವಾಗಿ ಮತಾಂತರ ಮಾಡುವಂತೆ ಒತ್ತಾಯ, ಮಾಜಿ ಸಿಬ್ಬಂದಿ ವಿಡಿಯೋ ವೈರಲ್. ವೈಟ್ಫೀಲ್ಡ್ನಲ್ಲಿ ಗೂಂಡಾಗಿರಿ, ರಸ್ತೆಯಲ್ಲಿ ರೌಡಿಸಂ, ಡ್ರ್ಯಾಗರ್ ತೋರಿಸಿ ಕಾರು ಚಾಲಕನಿಗೆ ಬೆದರಿಕೆ, ಡ್ಯಾಶ್ಕ್ಯಾಮ್ನಲ್ಲಿ ಸೆರೆಯಾದ ಭೀಕರ ದೃಶ್ಯ. ಡಿಕೆ ಸುರೇಶ್ ಟೀಕೆಗೆ ಎಚ್ಡಿಕೆ ತಿರುಗೇಟು, ನಿಮಗೆ ಹಣದ ಚಪಲ, ನನಗೆ ಜನರ ಬೆಂಬಲದ ಚಪಲ, ಡಿಕೆ ಸುರೇಶ್ಗೆ ಎಚ್ಡಿಕೆ ಟಾಂಗ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.